ಭೀಕರವಸ್ತು ಮಳೆ ಈಗಾಗಲೇ ಜೀವ ಕಳೆಯನ್ನ ಒಂದು ಕಡೆಗೆ ಕೆಲ ಭಾಗಗಳಿಗೆ ತರ್ತಾ ಇದ್ರೆ, ಇನ್ನೊಂದು ಕಡೆಗೆ ನದಿಗಳು ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಪ್ರಮುಖವಾಗಿ ಅಬ್ಬರದ ಮಳೆಗೆ ಅಘನಾಶಿನಿ ನದಿ ಉಕ್ಕಿ ಹರಿದಿದೆ. ಅಘನಾಶಿನಿಯಲ್ಲಿ ಪ್ರವಾಹದ ಸನ್ನಿವೇಶ ಸೃಷ್ಟಿಯಾಗಿದೆ. ತಗ್ಗು ಪ್ರದೇಶಕ್ಕೆ ಅಘನಾಶಿನಿ ನದಿಯ ನೀರು ನುಗ್ಗಿರೋದ್ರ ಪರಿಣಾಮ ಸಾಕಷ್ಟು ಹಾನಿಗಳಾಗಿದೆ. ಸರಕುಳಿಯಲ್ಲಿ ಸೇತುವೆ ಮೇಲೆ ಅಘನಾಶಿನಿ ನದಿಯ ನೀರು ಉಕ್ಕಿ ಹರಿದಿದೆ. ಶಿರಸಿಯಿಂದ ಗೋಳಿಮಕ್ಕಿ ತೆರಳುವಂತಹ ಸಂಪರ್ಕ ರಸ್ತೆ ಸ್ಥಗಿತಗೊಂಡಿದೆ. ಅಂದರೆ ರಸ್ತೆ ಸಂಚಾರ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಜೀವದ ಹಂಗು ತೊರೆದು ತೆಂಗಿನಕಾಯಿಯನ್ನ ಜನ ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಬೊಳ್ಳದಲ್ಲಿ ಬರುವಂತಹ ಕಾಯಿಗೋಸ್ಕರ ಜನ ಅಲ್ಲಿ ತಮ್ಮ ಜೀವವನ್ನು ಕೂಡ ಅಪಾಯಕ್ಕೆ ಎಡೆ ಮಾಡಿಕೊಡುವಂತಹ ವಿಚಾರ ನಾವು ನೋಡ್ತಾನೆ ಇರ್ತೀವಿ. ಕಾಯಿ ಸಿಗುತ್ತೆ, ತೋಟದ ಕಾಯಿಗಳು ಹಾಗೆ ತೇಲ್ಕೊಂಡು ಬರುತ್ತೆ ಅಂತ ಹೇಳಿ ಅದನ್ನು ಹಿಡಿಯೋದಕ್ಕೆ ಮುಂದಾಗಿದ್ದಾರೆ. ಬಟ್ ಇದೆಷ್ಟು ಸಂದರ್ಭದಲ್ಲಿ ಡೆಡ್ಲಿ ಆಗಿ ಕೂಡ ಪರಿಣಮಿಸಿದೆ. ಕಾಯಿ ಹಿಡಿಯೋದಕ್ಕೆ ಹೋಗಿ ಪ್ರಾಣ ಕಳ್ಕೊಂಡವರು ತುಂಬ ಜನ ಇದ್ದಾರೆ. ಆದರೂ ಆ ತೆಂಗಿನಕಾಯಿ ಆಸೆಗೆ ಜೀವದ ಜೊತೆಗೆ ಚೆಲ್ಲಾಟ ಆಡೋರ ಸಂಖ್ಯೆಗೆ ಏನು ಕಡಿಮೆ ಇಲ್ಲ. ನೋಡ್ತಾ ಇದ್ದೀರಾ ಅಲ್ಲಿ ಆ ಸೇತುವೆ ಮೇಲೆ ನೀರು ಅಘನಾಶಿನಿಯ ಸೆಳೆತ ಹೆಂಗಿದೆ ಅಂತ ಹೇಳಿ. ಮತ್ತೆ ಪ್ರವಾಹದ ಸಂದರ್ಭದ ನೀರಿಗೂ ನಾರ್ಮಲ್ ಆಗಿ ನದಿ ನೀರಿಗೂ ಭಾಳ ವ್ಯತ್ಯಾಸ ಇರುತ್ತೆ. ಇದರಲ್ಲಿ ಕೇವಲ ನೀರು ಮಾತ್ರ ನೀರಿನಲ್ಲಿ ಸೆಳೆತಾ ಇರಲ್ಲ, ಮರದ ದಿಮ್ಮೆಗಳು ಕೆಳಗಡೆ ಇರ್ತವೆ, ಏನು ಕೊಚ್ಕೊಂಡು ಬರ್ತಾ ಇರುತ್ತೆ ಅಂತ ಗೊತ್ತಿರಲ್ಲ. ಬಟ್ ಅದು ಯಾವುದ್ರ ಅಂದಾಜು ಇಲ್ಲದೆ ಕಾಯಿ ಹಿಡಿಯೋದಕ್ಕೆ ಅಂತ ಜನ ಯಾವ ಸಂಖ್ಯೆಯಲ್ಲಿ ನಿಂತಿದ್ದಾರೆ. ಮಳೆನಲ್ಲೂ ಕೂಡ ಮಳೆನೂ ಲೆಕ್ಕಿಸ್ದೆ ಫ್ರೀಯಾಗಿ ಕಾಯಿ ಸಿಗುತ್ತೆ ಅಂತ ಹೇಳಿ. ನಂಗೆ ಟೇಟಜ್ಜಿ ಹಾಕಿ ಆಗೋಗದೆ ಆವಾಗಲೇ ಮಾಡ್ತಾರೆ. ಬೇಡ